ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗೈಸ್. ಇವತ್ತು ನಾವು ಆಡ್ತಾ ಇದ್ದೀರಿ ಕಾರ್ ಸೇಲ್ ಸಿಮ್ಯುಲೇಟರ್ ಗೈಸ್. ಇದು ಲಾಸ್ಟ್ ಎಪಿಸೋಡ್ ಗೈಸ್, ಯಾಕಂದರೆ ಇದನ್ನು ಸ್ವಲ್ಪ ರೀಚ್ ಚೆನ್ನಾಗಿ ಸಿಗ್ತಾಯಿತ್ತು ಗೈಸ್. ಯಾಕೆ ಲಾಸ್ಟ್ ಎಪಿಸೋಡ್ ಅಂದರೆ ಇವಾಗ ಹೇಳ್ತೀನಿ ನಿಮಗೆ. ಯಾಕಂದರೆ ಇವಾಗ ಲಾಸ್ಟು ಏನದು ಲಾಸ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ ಇನ್ನು ಗೈಸ್. ಯಾಕಂದರೆ ಇನ್ನು ನಮ್ಮ ಶೋರೂಮ್ನ ದೊಡ್ಡದು ಮಾಡಬೇಕಲ್ಲ ಗೈಸ್. ಅದೇ ಎಪಿಸೋಡ್ನ ಇದು ಪೂರ್ತಿ ಇವತ್ತೇ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫಸ್ಟು ಕಾರ್ ಮಾರ್ಕೆಟ್ಗೆ ಹೋಗೋಣ. ಕಾರ್ ಮಾರ್ಕೆಟ್ ಎಲ್ಲ ತಗೊಂಡು ಬಂದು ನಿಮಗೆಲ್ಲ ಕಾರ್ನ ರಿಪೇರಿಗೆ ಬಿಟ್ಟು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡೋಣ ಗೈಸ್. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ಓಕೆನಾ? ಫಸ್ಟ್ ಯಾವ ಕಾರ್ ತೊಗೊಳೋಣ ಅಂದರೆ ಎಲ್ಲ ಇದೆಲ್ಲ 10,000 5,000 ಯಾವುದು ತೊಗೊತಾ ಇಲ್ಲ ಗೈಸ್. ನಿಮ್ಮ ಮುಂದೆನೇ ತಗೊಂಡು ಅಂತ ಬಂದಿರೋದು ಗೈಸ್. ಯಾರನ್ನು ನೋಡ್ತಾ ಇರೋ ಹೊಸಬ್ರು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಗೈಸ್. 1.5 ಲಕ್ಷದಿಂದ 3 ಲಕ್ಷನಾ? 1,96,000. ಓ ಗೈಸ್, ಒಂದು ನಿಮಿಷ. 1,89,000 ಕೇಳ್ತಾಯಿದ್ದೀನಿ. ಆಲ್ ರೈಟ್, ಓಕೆ ಗೈಸ್. ಎಲ್ಲ ಲಕ್ಷ ಕಾರುಗಳೇ ಎತ್ಕೊಂಡು ಹೋಗ್ತಾ ಇರೋದು. ನಾನಂತೂ ರಿಪೇರಿಗೆ ಹಾಕ್ಬಿಡೋಣ. ಸಿ ರೆಡಿ ಮಾಡಿ ಬೇಕಾ ಬರ್ತೀನಿ. ರಿಪೇರ್ ಹಾಕೋ ಬರ್ತೀನಿ ಗಾಯ್ಸ್. ಫಸ್ಟು ನಮ್ಮ ಶೋರೂಮ್ನೇ ಓಪನ್ ಮಾಡಿಲ್ಲ ನೋಡ್ರಿ ಗೈಸ್. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡ್ದಂಗೆ ಇದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೆ ಗೈಸ್. ಏನಂತೀರಿ ಹೇಳ್ರಿ, ಅಲ್ಟಿಮೇಟ್ ಅಂದ್ಕೊಳ್ಳಿ. ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡಿದ್ರಿ ನಾವು. ಆಫೀಸ್ ಈಸ್ ಓಪನ್ ಮಾಡಿದೆ. ಇವಾಗ ನೆಕ್ಸ್ಟು ಕಾರ್ ತೊಗೊಳಕೋಗ್ಬೇಕು ಗೈಸ್. ಮೇನ್ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಇದ್ದು ಕಾರ್ಗಳು ತೊಗೊಂಡು ಹೋಗ್ಬೇಕು. ಕಾರ್ಗಳು ತೊಗೊಂಬಂದ್ಬಿಟ್ಟು ಸೆಲ್ಗಳು ಮಾಡ್ಬೇಕು ಗೈಸ್, ಅಷ್ಟೇ. ಅದೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಸ್ವಲ್ಪ. ಅದಕ್ಕೋಸ್ಕರನೇ ದುಡ್ಡು ಬೇಕು ಗೈಸ್. ಅದು ಐತೆ, ಅದಕ್ಕೆ ಎಕ್ಸ್ಟೆಂಡ್ ಮಾಡೋಕ್ಕೆಲ್ಲ ದುಡ್ಡು ಐತೆ ಗೈಸ್. ಒಳ್ಳೆ ಲ್ಯಾಂಬೋರ್ಗಿನಿ ಕಾರ್ ತೊಗೊಬೇಕು ಗೈಸ್. 30 ಲಕ್ಷ ರೂಪಾಯಿ ಒಳ್ಳೆ ಲ್ಯಾಂಬೋ ಕಾರ್. ಲ್ಯಾಂಬೋ ಕಾರ್ ನೋಡ್ತಾ ಇದ್ದೀನಿ ಗೈಸ್. ಎಲ್ಲೂ ಸಿಗ್ತಾ ಇಲ್ಲ. 2.5 4 ಲಕ್ಷ ಶಿಷ್ಯ. ಈ 2.5 ಲಕ್ಷ ಕೊಡ್ತೀನಿ. ಓಕೆ ಗಾಯ್ಸ್, ಇದನ್ನು ಫಿಕ್ಸ್ ಆಯಿತು. ಮೋಟು ರಿಪೇರ್ ಏರಿಯಾ ಗಾಯ್ಸ್. ಇದನ್ನು ರಿಪೇರ್ ಮಾಡ್ಬಿಡೋಣ. ಶಿಷ್ಯ ರೆಡಿ ಮಾಡಿದೆನಾ? ಓ ಗಾಯ್ಸ್ ಆಯ್ತು, ಇವಾಗ ಜಸ್ಟ್ ಆಯಿತು ಒಂದೂ. ಓಕೆ, ಇದನ್ನು ರಿಪೇರ್ ಮಾಡಿ ಶಿಷ್ಯ. ಇದನ್ನು ಸ್ವಲ್ಪ ನಮ್ಮದು ರೆಡಿ ಗೈಸ್. ಸ್ಪೀಡ್ ಮಾತ್ರ ಅಲ್ಟಿಮೇಟ್ ಆಯ್ತಿದ್ದು. ನೋಡ್ರಿ ಹೆಂಗೈತೆ ಗಾಯ್ಸ್, ಆರಾಮಾಗೈತೆ ಗಾಯ್ಸ್. ಏನು ಮಾಡ್ತೀರ ಅಲ್ರಿ? ಫೋಮ್ ವಾಶ್ ಮಾಡೋಣ. ಫೋಮ್ ವಾಶ್ ಮಾಡಿದ್ರೆ ಮಾತ್ರನೇ ಗೈಸ್ ಇದು ವರ್ಕ್ ಆಗೋದು, ಕ್ಲೀನ್ ಆಗೋದು. ಇಲ್ಲಿ ನಾರ್ಮಲ್ ವಾಶ್ ಮಾಡ್ತೀನಿ ಅಂದರೆ ವರ್ಕೇ ಆಗೋಲ್ಲ ಗೈಸ್. ಯಾಕಂದರೆ ನೋಡ್ರಿ ಗೈಸ್, ನಂದರಲ್ಲಿ ಫೋಮ್ ವಾಶ್ ಇರೋದ್ರಿಂದ ನಂದು ಫ್ರೀ ಆಗ್ತದೆ. ಹೆಂಗೋ ನನಗೆ ಕಾಸು ಮಿಗುತ್ತಿನ್ನ, ಓಕೆನಾ? ಫಸ್ಟು ಇಲ್ಲಿ ಇದು ಹಾಕ್ಬಿಡೋಣ, ಕಾರ್ನ ಪಾರ್ಕಿಂಗ್ ಹಾಕ್ಬಿಟ್ಟು ಇನ್ನೂ ಸೆಲ್ ಮಾಡೋದು ಬೇಡ. ಎಲ್ಲ ಕಾರ್ನು ಒಂದೇ ಸತಿ ಹಾಕೋಣ ಗೈಸ್. ಎಲ್ಲ ಸೂಪರ್ ಕಾರ್ಗಳು ಎಲ್ಲ ಒಂದೇ ಥರ ಇರಬೇಕಲ್ಲ, ಅದಕ್ಕೋಸ್ಕರ ಗೈಸ್. ಇನ್ನೊಂದು ಸೂಪರ್ ಕಾರ್ ತೊಗೊಂಬರೋಣ ಇವಾಗ. 2.5 ಲಕ್ಷ 4 ಲಕ್ಷದ್ದು, ಓಕೆನಾ? ಎಲ್ಲ ತೊಗೊಂಡು ಸಿಗ್ತೀನಿ ಗೈಸ್. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಇವಾಗ ಎಲ್ಲ 3 ಕಾರ್ ತಂದು ನಿಲ್ಸಿದ್ದೀನಿ ಗೈಸ್. 3 ಸೂಪರ್ ಕಾರ್ಗಳು. ಇದನ್ನು ಫಸ್ಟು ಸೇಲ್ಗೆ ಹಾಕ್ಬಿಡೋಣ ಗೈಸ್. ನಾವು ಸೇಲ್ಗೆ ಹಾಕ್ಬಿಡೋಣ. ಎಷ್ಟು? 2.5 ಲಕ್ಷ ಇದ್ದಿದ್ದು 492ಕ್ಕೆ ಹಾಕಿದ್ದೀನಿ. ನೋಡೋಣ ಗೈಸ್ ಹೆಂಗಾಗುತ್ತೋ ಹಂಗೆ ಮಾಡೋಣ. ಇದು 3.5 ಲಕ್ಷ ಇದು ಗೈಸ್. ಇದಕ್ಕೆ ಮಾತ್ರ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಎಷ್ಟಪ್ಪ ಸೆಲ್ಲಿಂಗ್ ಪ್ರೈಸ್ ನೋಡೋಣ ಇರಿ ಗಾಯ್ಸ್. 8.5 ಲಕ್ಷ ಸಿಗುತ್ತಿದ್ರಲ್ಲಿ ನಮಗೆ. 13 ಲಕ್ಷಕ್ಕೆ ಇಡೋಣ. ನೆಕ್ಸ್ಟು ಇನ್ನೊಂದು ಕಾರ್ ತಂದಿದೆ ಗೈಸ್, ಅಲ್ಲಿ ರಿಪೇರಿ ಆಗ್ತಾಯಿತ್ತು, ಅದಕ್ಕೋಸ್ಕರ ಅದನ್ನು ಬಿಟ್ಟಿದ್ದೆ. ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ ನಮ್ಮ ಶೋರೂಮ್ನ ಸ್ವಲ್ಪ ದೊಡ್ಡದು ಮಾಡೋಣ ಗಾಯ್ಸ್. ಓಕೆ ಗೈಸ್, ತಗೊತಾ ಇದ್ದೀನಿ. ನಿಮ್ಮ ಬೆಳವಣಿಗೆ ಮೇಲೆ ಗೈಸ್ ತಗೊತಾ ಇದ್ದೀನಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇಲ್ಲಿ ಐತೆ ಬುಗಾಟಿ ಚೈರೋನ್ ಐತೆ, ಬುಗಾಟಿ ಐತೆ. 6 ಲಕ್ಷ ರೂಪಾಯಿ ಅಂತ ಈ ಸತಿ ತರೋಣ ಈಗ ಈ ಎಪಿಸೋಡಲ್ಲಿ ಒಂದು ತರೋಣ. ಓಕೆ, ಮ್ಯಾನೇಜು 10 ಲಕ್ಷ ರೂಪಾಯಿ. ಓಕೆ ಗೈಸ್, ರೆಡಿ ಆಯಿತು ನಮ್ಮ ಶೋರೂಮು ಗಾಯ್ಸ್. ಹೆಂಗೈತೆ ನೋಡ್ರಿ ಗಾಯ್ಸ್, ಅಲ್ಟಿಮೇಟ್ ಅಂದ್ಕೊಳ್ಳಿ ಗಾಯ್ಸ್. ಹೆಂಗೈತೆ ನೋಡ್ರಿ ಗಾಯ್ಸ್ ನಮ್ಮ ಶೋರೂಮು. ಈ ಸಿಸಿಯಂದಿರೋ ಗಾಯ್ಸ್, ಏನೈತೆ ಶೋರೂಮು. ಇಷ್ಟೇನಾ ಗಾಯ್ಸ್? ಇದಿಷ್ಟೇ ಇರೋದಾ? ಇರಿ ಗೈಸ್, ಇನ್ನು ನೋಡೋಣ ಇಲ್ಲೇನಾದರೂ ಐತೆ ಅಂತ. ಅಯ್ಯೋ, ಇಲ್ಲೇನಿಲ್ಲ ಗಾಯ್ಸ್. ಅಲ್ಟಿಮೇಟಾಗಿ ಐತೆ, ಆದರೆ ಇದು ಚಿಕ್ಕದೈತೆ ಗೈಸ್. ಇಲ್ಲಿ ಫುಲ್ಲು ಕಾರ್ಗಳು ನಿಲ್ಲಿಸ್ಬೇಕು ಗಾಯ್ಸ್. ಕಾರ್ಗಳು ನಿಲ್ಲಿಸಿದ್ರೆ ಮಾತ್ರ ಅಲ್ಟಿಮೇಟ್ ಇರುತ್ತೆ ಗೈಸ್ ಮಾತ್ರ.
ಇಲ್ಲೇನೋ ಬಂತು ಕಪ್ಪು. ಏನಿದು ನ್ಯೂ ಕ್ಲೈಂಟ್ ಬಂದಾ? ಓಕೆ ಬಂದೆ ಅಪ್ಗ್ರೇಡ್ ಆಫೀಸು ಅದು ಬಂತು ಗೈಸ್. ಓಕೆ, ಒಂದು ನಿಮಿಷ ಹಿಂದೆ ನೋಡ್ತೇವೆ. ಬಂದೆ ಸರ್, ಒಂದು ನಿಮಿಷ ಅಲ್ಲೇ ಇರ್ರಿ ಗೈಸ್. ಇಷ್ಟು ದೊಡ್ಡದಾಯಿತು. ಇವಾಗ ತಿರ್ಗಾ ಇನ್ನೇನು ಮಾಡಬೇಕು? ಇನ್ನೂ ಅಪ್ಗ್ರೇಡ್ ಮಾಡ್ಬೋದು ನೋಡೋಣ ಇರ್ರಿ ಗೈಸ್. ಇನ್ನೂ ಅಪ್ಗ್ರೇಡ್ ಮಾಡ್ಬೋದು ಅಂತ ನೋಡ್ತೀನಿ. ಓಕೆ ಇರ್ರಿ. ಯಾರಪ್ಪ ಕಸ್ಟಮರ್ ಯಾರಪ್ಪ? ಓ ಗೈಸ್, 3 ಕ್ಲೈಂಟ್ ಒಟ್ಟಿಗೆ ಬಂದ್ಬಿಟ್ರು. 3 ಕಾರ್ನು ಒಟ್ಟಿಗೆ ಸೇಲ್ ಮಾಡ್ಬಿಡೋಣ. 2.25 ಲಕ್ಷಕ್ಕೆ ಹಾಕಿದ್ದೆ, 2.58ಕ್ಕೆ ಹೇಳ್ತಾನೆ. ನಾನು ಒಂದು 2.97ಕ್ಕೆ ಕೇಳ್ತಾಯಿದ್ದೀನಿ. ಓಕೆ ಗಾಯ್ಸ್, ತಗೊಂಡ ಅದನ್ನು ಹೋಯ್ತು ಕಾರು. ಅದು ರೆಡಿ ಐತೆ ನಾವು ಸಿಸಿ ಗೈಸ್, ಅದು ರೆಡಿ ಆಗೈತೆ ಕಾರು. ಸಿಸಿ ಎಷ್ಟು ಕೊಡ್ತೀಯೋ? 6 ಲಕ್ಷ ಹಾಕಿದ್ದೀನಿ ಸಿಸಿಯ. 3.5 ಲಕ್ಷ ಅಂತೆ ಗೈಸ್. ಎಲ್ಲಿಗೆ 4 ಲಕ್ಷ ಎಫ್ ದಟ್ ಪ್ರೈಸ್, ಫೇರ್ ಪ್ರೈಸ್ ಅಂತೆ ಗಾಯ್ಸ್. ಇನ್ನೊಂದು ಸ್ವಲ್ಪ ಜಾಸ್ತಿಗೆ ಕೇಳಬೇಕಾಗಿತ್ತು ಅನ್ಕೊಂತೀನಿ. ನೋಡೋಣ. 8 ಲಕ್ಷ ರೂಪಾಯಿ ಐತೆ, ನಾನು 13 ಲಕ್ಷ ರೂಪಾಯಿ ಹಾಕಿದ್ದೀನಿ. ಎಲ್ಲಿಗೆ ಸಿಸಿಯ 10 ಲಕ್ಷ ರೂಪಾಯಿ ಆದ್ರೆ ಕೊಡೋ. ಓಕೆ ಗಾಯ್ಸ್, 10 ಲಕ್ಷ ರೂಪಾಯಿ ಕೊಟ್ಟ ಗೈಸ್. ಅದು 32 ಲಕ್ಷ ಇತ್ತು, 22 ಲಕ್ಷ ಆಯಿತು. ಯಾಕಂದರೆ 10 ಲಕ್ಷ ರೂಪಾಯಿ ನಮ್ಮ ಶೋರೂಮ್ಗೆ ಹೋಯ್ತು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 10 ಲಕ್ಷ ರೂಪಾಯಿ ನಮ್ಮ ಶೋರೂಮ್ಗೆ ಹೋಯ್ತು ಗೈಸ್. ಆ್ಯಕ್ಟಿವೇಟ್ ಏನಿದು? ಕಾರ್ ಸೇಲ್ಸ್ ಸಿಮ್ಯುಲೇಟರ್. ಓ ಗೈಸ್, ನಮ್ಮ ಶೋರೂಮ್ಗೆ ಬೇಗ ಬರ್ತಾರೆ ಅನ್ಕೊಂಡಿನಿ. ನೋಡೋಣ ಹೆಂಗಂತಾರೋ ಹೆಂಗೆ. ಶಿಷ್ಯ ಇವತ್ತು ಫುಲ್ ಪಾರ್ಟಿ ಶಿಷ್ಯ. ಎಲ್ಲ ಕಾರ್ಗಳೆಲ್ಲ ಶಿಷ್ಯ. ಬಿಗ್ ಸಿಟಿ ಮಾರ್ಕೆಟು ಓಪನ್ ಆಗೈತೆ ಗೈಸ್. ಬಿಗ್ ಸಿಟಿ ಮಾರ್ಕೆಟಲ್ಲಿ ಎಲ್ಲ ಕಾರ್ಗಳು ಎತ್ಕೊಂಬರೋಣ ಗೈಸ್. ಎಲ್ಲ ಕಾರ್ಗಳು, ಪ್ರತಿಯೊಂದು ಕಾರ್ಗಳು ಎತ್ಕೊಂಬರೋಣ. ಆದರೆ ಯಾವುದೇ ರೇಂಜಲ್ಲಿ ಐತೋ ಅದನ್ನ ನೋಡೋಕೆ ಎತ್ಕೊಂಬರೋಣ ಗೈಸ್. ಈ 5,000 10,000 ಅಂಥಗಿಂಥವೆಲ್ಲ ತರೋದು ಬೇಡ ಗೈಸ್. ಇವಾಗ ಸ್ಮಾಲ್ ಸಿಟಿಯಲ್ಲಿ ಎಲ್ಲ ಎತ್ಕೊಂಬಂದ್ಬಿಟ್ಟೆ ಕಾರ್ನ. ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಅದಕ್ಕೋಸ್ಕರನೇ. ಇವಾಗ ಬಿಗ್ ಸಿಟಿಲಿ ನೋಡೋಣ ಗೈಸ್. ಇದು ಎಷ್ಟು ಇದು ಬೇಡ. ಇದೆಷ್ಟಪ್ಪ ಇದು 40,000 ಗೈಸ್. 40,000. ಶಿಷ್ಯ ಇನ್ನೂ ಜಾಸ್ತಿ ಕೊಡೋ ಶಿಷ್ಯ. 5ರಿಂದ 10,000 ಬ್ಯೂಕಿ ಅಂತೆ ಗೈಸ್. ಯಾವುದೋ ಬ್ಯೂಕಿ ಶಿಷ್ಯ. ಇದೆಷ್ಟು ಶಿಷ್ಯ? ಅಮ್ಮಿ ಎಷ್ಟಿತ್ತು? 75ರಿಂದ 1 ಲಕ್ಷ. ಇದು ಬೇಡ ಗೈಸ್. ಒಂದು 4 ಲಕ್ಷ 5 ಲಕ್ಷದ ಎತ್ಕೊಂಡು ಹೋಗೋಣ ಅಂದರೆ ಮಕ್ಕಳು ಎಲ್ಲ ಚಿಕ್ಕ ಪೀಸ್ ಹಾಕೋರೆ. ಓಹೋ ಗೈಸ್, ಇದು ಅಲ್ಟಿಮೇಟ್ ಐತೆ ಕಾರು. ಅಲ್ಟಿಮೇಟ್ ಐತೆ. ಲ್ಯಾಂಬೋ ಐತೆ ಗೈಸ್. ಲ್ಯಾಂಬೋ ಯಾವುದಿದು? ಮ್ಯಾಕ್ಲಿರಿಯೋನ್ 12Z ಅಂತೆ ಗೈಸ್. ಯಾವುದೋ ನೋಡೋಣ ಇರ್ರಿ ಗೈಸ್, ಓಡಿಸೋಣ ಗೈಸ್. ಸ್ಮೂತಾಗೈತೆ ಗಾಡಿ ಮಾತ್ರ. ಫಸ್ಟು ರಿಪೇರ್ಗೆ ಹಾಕ್ಬಿಡೋಣ. ಮೋಟೋ ರಿಪೇರ್. ಹೋಗಪ್ಪ ಶಿಷ್ಯ ಬಾರ ಇಲ್ಲೇ. ಶಿಷ್ಯ ರೆಡಿ ಮಾಡೋ ಶಿಷ್ಯ ಈ ಕಾರ್ನ. ನಮ್ಮ ಶಿಷ್ಯ ಹೇಳ್ದಂಗೆ ತಕ್ಕನಾಗ ರೆಡಿ ಮಾಡ್ತಾನೆ ಗೈಸ್. ಏನು ಮಾಡ್ತೀರಿ ಹೇಳ್ರಿ? ಹೇಳಿದ ತಕ್ಕನಾಗ ಅದು ಸೇಲ್ಗೆ ಹಾಕಿದ್ ನಾವು ಗೈಸ್. ಸೇಲ್ಗೆ ಹಾಕಿದ್ದೀನಿ. ಇಷ್ಟು ದೊಡ್ಡ ಶೋರೂಮ್ ಮಾಡಿದೆ ಗಾಯ್ಸ್. ಈ ದೊಡ್ಡ ಶೋರೂಮಲ್ಲಿ ಏನು ಮಾಡೋಣ ಅಂತಲೇ ಗೊತ್ತಾಗ್ತಾಯಿಲ್ಲ. ಕಾರ್ ಆಕ್ಷನ್ ಕ್ಲೋಸ್ ಆಗೈತೆ. ಕಾರ್ ಆಕ್ಷನ್ ಬಂದು ಟ್ಯೂಸ್ಡೇ, ಥರ್ಸ್ಡೇ ಮತ್ತು ಸಂಡೇ 5ರಿಂದ 10 ಗಂಟೆ ಗಂಟೆ ತೋರಿಸ್ತೈತೆ. ಜಂಕ್ ಯಾರ್ಡ್ ಓಪನ್ ಆಗೈತೆ. ಸ್ಮಾಲ್ ಟೌನ್ ಓಪನ್ ಆಗೈತೆ. ಮೌಂಟನ್ ಜಂಕ್ ಯಾರ್ಡಲ್ಲಿ 6 ಲಕ್ಷದ ಕಾರ್ ಇತ್ತಲ್ಲ ಗಾಯ್ಸ್, ಅದನ್ನು ರೆಡಿ ಮಾಡಿಸ್ಬೇಕಾಗಿತ್ತಲ್ಲ, ಅದನ್ನು ತೊಗೊಂಬರೋಣ ಇರ್ರಿ. ನಿಮ್ಗೆ ಹೇಳಿದ್ನಲ್ಲ, ನಾನು ಮರ್ತೇ ಹೋಗಿದ್ದೀನಿ. 11.5 ಲಕ್ಷ ಶಿಷ್ಯ. ಎಲ್ಲಿಂದ ಎಲ್ಲಕ್ಕೆ ಹೇಳ್ತೆ ಶಿಷ್ಯನ? ಇಲ್ಲಿ 9:45 ಕೊಟ್ಟು ಹೋಗೋ. ಲೇ ಏನೋ ಶಿಷ್ಯನಿಲ್ಲಿ. ಶಿಷ್ಯ 8.69 ಆದರೂ ಕೊಡೋ. ಓಕೆ ಗಾಯ್ಸ್. ಓಕೆ, 1 ಲಕ್ಷ ರೂಪಾಯಿ ಗೆಟ್ಟು. 1 ಲಕ್ಷ ರೂಪಾಯಿ ಗೆಟ್ಟು ಗೈಸ್ ನಮಗೆ. ಗೈಸ್ ಯಾರ್ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆನಾ? ಫಸ್ಟ್ ಇವಾಗ ಹೋಗೋಣ ಗೈಸ್. ಇವಾಗ ಹೋಗಿ ಫಸ್ಟು ಮೌಂಟೇನ್ ಜಂಕ್ ಯಾರ್ಡಲ್ಲಿ ನಿಮ್ಗೊಂದು ಕಾರ್ ತರ್ತೀನಿ ಅಂದಿದ್ನಲ್ಲ. ಮೌಂಟೇನ್ ಜಂಕ್ ಯಾರ್ಡ್ ಯಾವುದೋ ಗೊತ್ತಿಲ್ಲ ಗೈಸ್, ನೋಡೋಣ ಅಂತ. ಮೌಂಟೇನ್ ಜಂಕ್ ಯಾರ್ಡ್ ಹತ್ರ ಇಲ್ಲೇ ಇದೆ ಗೈಸ್. ಅಲ್ಲಿ ನಿಂತೈತಲ್ಲ ಕಾರಲ್ಲಿ ನಮ್ಮ ಶಿಷ್ಯಂದು ಕಾರು. ಇಲ್ಲಲ್ಲ, ಇಲ್ಲಿ ಲ್ಯಾಂಬೋ ನಿಂತಿರುತ್ತೆ. ಲ್ಯಾಂಬೋ ಇಲ್ಲಿ ಗಾಯ್ಸ್. ಲ್ಯಾಂಬೋ ಇಲ್ಲಿ 6 ಲಕ್ಷ ರೂಪಾಯಿ ತೊಗೊಂಡು 12 ಲಕ್ಷ ರೂಪಾಯಿ ಆಗುತ್ತೇನೋ. ಎಸ್ಟಿಮೇಟೆಡ್ ರಿಪೇರ್ಸು 10 ಲಕ್ಷ ರೂಪಾಯಿ. 16 ಲಕ್ಷ ರೂಪಾಯಿ ಬೇಕೇನೋ ಶಿಷ್ಯ. 16 ಲಕ್ಷ ರೂಪಾಯಿ ಕಾರು ಗಾಯ್ಸ್. ಏನು ಮಾಡ್ತೀರಾ? 5,75,000 ತೊಗೊಂಡಿದ್ದೀನಿ.
ಶಿಷ್ಯ 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 ಗೈಸ್, ಅದು ಬಂದು ಇವಾಗ ನಾನು ತಗೊಂಡಲ್ಲ ಎಲ್ಲ ಹೋಗಿರುತ್ತೆ ಗೈಸ್. ಅದು ಅಲ್ಲಿ ಎಲ್ಲಂದರೆ ನಮ್ಮ ಆಫೀಸ್ ಐತಲ್ಲ, ಆಫೀಸು ಆಪೋಸಿಟ್ಟು ನಮ್ಮದು ಒಂದು ಕಾರು ಇದೈತಲ್ಲ ಗೈಸ್, ಏನಪ್ಪ ಅದು ಕಾರು ರಿಪೇರ್ ಶಾಪು, ಅಲ್ಲಿಗೆ ಹೋಗಿರುತ್ತೆ. ಇವಾಗ ಫಸ್ಟು ಆಫೀಸ್ ಹತ್ರ ಹೋಗೋಣ. ಆಫೀಸ್ ಹತ್ರ ಹೋಗಿ ಫಸ್ಟು ರಿಪೇರ್ ಮಾಡಿಸ್ಬೇಕು ಗೈಸ್ ಕಾರ್ನ ರೆಡಿ ಮಾಡಿಸ್ಬಿಟ್ರೆ ಅಲ್ಟಿಮೇಟ್ ಇರುತ್ತೆ ಅಂದ್ಕೊಳ್ಳಿ. ಇನ್ಯಾವುದೋ ರೆಡಿ ಮಾಡ್ತಾವೆ ನೀನು ಲೇ ಶಿಷ್ಯ, ಅದು ಬೇಡ, ಇದನ್ನು ರೆಡಿ ಮಾಡೋ ಶಿಷ್ಯಲಿ. ಶಿಷ್ಯ ಅದು ಬೇಡ ಶಿಷ್ಯ, ಇದನ್ನು ರೆಡಿ ಮಾಡು. ಓಹೋ ಗಾಯ್ಸ್, 17 ಲಕ್ಷ ಇದೆ, 16 ಲಕ್ಷ ಆಯಿತು. ಆರಾಮ್ಸೆ ಶಿಷ್ಯ, ಇದನ್ನು ವಾಶ್ ಮಾಡಿಸ್ಬೇಕು ಶಿಷ್ಯ ವಾಶ್ ಮಾಡಿಸ್ಬೇಕು. ಫೋಮ್ ವಾಶ್ ಹಾಕಿ ಶಿಷ್ಯ, ಫೋಮ್ ವಾಶ್ ಹಾಕೋ ಶಿಷ್ಯ, ಫೋಮಲ್ಲಿ ಐತೆ ಹಾಕೋ ಶಿಷ್ಯ. ಯಾಕೋ ಹಾಕು ಗೈಸ್. ಅಲ್ಟಿಮೇಟ್ ಕಾಣಿಸ್ತೈತೆ ಗೈಸ್. ಕಾರ್ ಮಾತ್ರ ಅಲ್ಟಿಮೇಟ್ ಕಾಣಿಸ್ತೈತೆ ಗೈಸ್. ಇಲ್ಲಿ ಇದು ಹೆಂಗಂದ್ರೆ ನನಗೆ ಎಲ್ಲ ಕಾರ್ನು ನಿಲ್ಲಿಸ್ಬೇಕು ಗೈಸ್, ಎಲ್ಲ ಕಾರ್ನು ನಿಲ್ಲಿಸ್ಬೇಕು ಅಂತ ಇದೈತೆ ಗೈಸ್. ನನಗೆ ಚಿಕ್ಕ ಕಾರ್ನು ನಿಲ್ಲಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ನಿಲ್ಲಿಸ್ಬಿಟ್ಟು ಏನು ಮಾಡೋದು ಅಲ್ವಾ? ಬೇಗ ಮಾಡೋ ಸಿಸಿಯಲ್ಲಿ ಆಯ್ತೇನೋ ಗೈಸ್? ಆಗೈತಂತೆ. ನೆಕ್ಸ್ಟು ಡ್ರೈವ್ ಟು ಆಟೋ ಪೇಂಟಿಂಗ್ ಆ್ಯಂಡ್ ರಿಮೂವ್ ರಸ್ಟ್ ಅಂತೆ ಗೈಸ್. ಆಟೋ ಪೇಂಟಿಂಗ್ ತಗೊಂಡೋದ್ರೆ ರಿಮೂವ್ ಮಾಡ್ತಾನ, ನೋಡೋಣ ಇರ್ರಿ ಗೈಸ್. ಇದೆ ಶಿಷ್ಯ, ಇದೇನೋ ರಿಮೂವ್ ಅಂತೆ ಮಾಡೋ. 7 ಲಕ್ಷ ರೂಪಾಯಿ ಅಂತೆ ಗೈಸ್ ರಿಮೂವ್ ಮಾಡೋಕ್ಕೆ. ಓಹ್ ಗೈಸ್, 7 ಲಕ್ಷ ರೂಪಾಯಿ ಇದು ರಿಮೂವ್ ಮಾಡೋಕ್ಕೆ. ಯಪ್ಪ, ಏನು ಹೇಳೋಣ ಹೇಳ್ರಿ ಗೈಸ್ ಇವ್ರಿಗೆಲ್ಲ. 7 ಲಕ್ಷ ರೂಪಾಯಿ ಅಂದರೆ ಎಲ್ಲಿಂದ ಎಲ್ಲಿಗಾಯ್ತು ಗೈಸ್? ಅದು ಕಾರ್ ಬಂದು 6 ಲಕ್ಷ ರೂಪಾಯಿ, ಇವನ್ ರಿಪೇರ್ ಅಲ್ಲಿ ಬಂದು 1 ಲಕ್ಷ ರೂಪಾಯಿ, ಇಲ್ಲಿ 7 ಲಕ್ಷ ರೂಪಾಯಿ. ಇನ್ನು ರೆಡಿ ಮಾಡ್ಸೋಕ್ಕಲ್ಲ, ಇದನ್ನ ಸೇಲ್ಗೆ ಹಾಕಿಲ್ಲಲ್ಲೋ ಲೈ, ಇದನ್ನ ಸೇಲ್ಗೆ ಹಾಕ್ಬಿಡೋಣ ಇರಿ ಗೈಸ್. ಓಕೆ ಸೇಲ್ಗೆ ಹಾಕಿದ್ದೀನಿ ಗೈಸ್. ಇವಾಗ ಇನ್ಯಾವ ಕಾರ್ ಐತೆ ಗೈಸ್ ನಮ್ಮ ಹತ್ರ? ಇನ್ಯಾವ ಕಾರು ಇಲ್ಲ ಗೈಸ್ ನಮ್ಮ ಹತ್ರ. ಶೆಟ್, ಆದರೆ ಚಿಕ್ಕ ತರಬಾರ್ದು ಅಂತ ನನ್ನಿದು ಗೈಸ್. ಅದಕ್ಕೋಸ್ಕರನೇ ನಾನು ಚಿಕ್ಕದು ಯಾವುದೂ ತರ್ತಾಯಿಲ್ಲ, ನಿಮಗೋಸ್ಕರನೇ ಎಲ್ಲ ದೊಡ್ಡ ತರ್ತಾಯಿದ್ದೀನಿ. ಆಯ್ತು ನಾ ಶಿಷ್ಯ, ಬೇಗ ಮಾಡೋ ಶಿಷ್ಯ. ಗೈಸ್ ರೆಡಿ ಮಾಡ್ಬಿಟ್ಟ ಇವನು, ಬೇಗ ರೆಡಿ ಮಾಡೋ ಅಂದೆ. ರೆಡಿ ಮಾಡಿಬಿಟ್ಟ ಶಿಷ್ಯ. ಗಾಯ್ಸ್ ಸಕ್ಕತ್ತಾಗೈತೆ ಕಾರ್ ಮಾತ್ರ ಗೈಸ್. ಸ್ಮೂತ್ ಐತೆ ಗೈಸ್, ಸ್ಮೂತ್ ರನ್ ಐತೆ ಗಾಡಿ ಮಾತ್ರ ಗೈಸ್. ಅಲ್ಟಿಮೇಟ್ ಅಂದ್ಕೊಳ್ಳಿ. 36 ಲಕ್ಷ ಇದು. ಶಿಷ್ಯ ಬೇಗ ಬರ್ರು. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಇವಾಗ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಇವ್ರನ್ನ ಸೆಲ್ ಮಾಡಿಸ್ಬಿಡೋಣ ಕಾರ್ನ ಫಸ್ಟು. ಇದನ್ನು 12.5 ಲಕ್ಷ ಹಾಕಿದ್ದೆ ನಾನು. ಒಂದು 8 ಲಕ್ಷ ಕೇಳ್ತಾಯಿದ್ದೀನಿ. ಯು ಕ್ಯಾವ್ ವಿನ್ ಬೆಟರ್ ಪ್ರೈಸ್ ಅಂತ ಬರ್ತೈತೆ. 75. ಓ ಗಾಯ್ಸ್, ಎಷ್ಟು ಕೇಳ್ತಾನೋ ಅಷ್ಟು ಕೊಟ್ಬಿಡೋಣ ಅನ್ಕೊತೀನಿ. ನೋಡೋಣ. 7,26,000 ಕೊಡು. ಓಕೆ ಗಾಯ್ಸ್, ಕೊಟ್ಟ ಗಾಯ್ಸ್. ಓಕೆ ಗಾಯ್ಸ್, ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ ಗಾಯ್ಸ್. ಸಿಗೋಣ ನೆಕ್ಸ್ಟ್ ಎಪಿಸೋಡಾಗ ಅಂತ ಹೇಳ್ತಾ ಗಾಯ್ಸ್, ಈ ಎಪಿಸೋಡ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಏನು ಮಾಡೋಕ್ಕಾಯಿತು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಗಾಯ್ಸ್. ಇದು ಪೂರ್ತಿ ಎಲ್ಲ ನಿಮ್ಮದು 3 ಎಪಿಸೋಡ್ ಆಯಿತು ಗಾಯ್ಸ್. 3 ಎಪಿಸೋಡಲ್ಲೂ ನಿಮ್ಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಅನ್ಕೊತೀನಿ ಗಾಯ್ಸ್. ನೋಡೋಣ ನೆಕ್ಸ್ಟ್ ಎಪಿಸೋಡ್ ಆದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ ಗಾಯ್ಸ್. ಸಿಗೋಣ ಅಂತ ಹೇಳ್ತಾ ಲವ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಲವ್ ಯು. ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡಿರಿ ಗೈಸ್. ಲವ್ ಯು.